ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಸಂಕುಲ ಯುದ್ಧವು ದೃಷ್ಟದ್ಯುಮ್ನಾದಿಗಳು ಸಂತೋಷದಿಂದ ಸಿಂಹನಾದ ಮಾಡಿದುದು ಎಂಬ 172ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ, ಹೀಗೆ ನಮ್ಮ ಕಡೆಯ ಅನೇಕ ರಾಜರು ಕರ್ಣನನ್ನು ಮುಂದಿಟ್ಟುಕೊಂಡು ಅಪರಿಮಿತವಾದ ಚತುರಂಗ ಸೈನ್ಯಗಳೊಡನೆ ಸಾತ್ವಿಕೆಯನ್ನು ಸುತ್ತಲೂ ಆವರಿಸಿದರು. ಸಾತ್ವಿಕೆಯನ್ನು ತಮ್ಮ ಸಿಂಹನಾದಗಳಿಂದಲೇ ಹೆದರಿಸುತ್ತಾ ವೇಗದಿಂದ ಸುತ್ತಲೂ ಬಾಣಗಳನ್ನು ಅವನ ಮೇಲೆ ಸುರಿಸುತ್ತಿದ್ದರು. ಸಾತ್ವಿಕೆಯು ಸ್ವಲ್ಪವಾದರೂ ಹೆದರದೆ ಅವನ್ನೆಲ್ಲ ತಾನೊಬ್ಬನೇ ತನ್ನ ಹಸ್ತವೇಗದಿಂದ ನಿವಾರಿಸುತ್ತಿದ್ದನು. ಅನೇಕ ವೀರರ ತಲೆಗಳನ್ನುರುಳಿಸಿದನು. ಆನೆಗಳ ಸೊಂಡಿಲುಗಳನ್ನು, ಕುದುರೆಗಳ ಕಂಠಗಳನ್ನು, ಆಯುಧ ಸಹಿತಗಳಾದ ಪದಾತಿಗಳ ತೋಳುಗಳನ್ನು ಕತ್ತರಿಸಿದನು. ಅವರ ಚಾಮರಗಳನ್ನು, ಶ್ವೇತ ಛತ್ರಗಳನ್ನು ಭೇದಿಸಿ ಕೆಡಹಿದನು. ಇವುಗಳಿಂದ ರಣಭೂಮಿಯೆಲ್ಲ ನಕ್ಷತ್ರಗಳಿಂದ ಕೂಡಿದ ಆಕಾಶದಂತೆ ಕಾಣಿಸುತ್ತಿದ್ದಿತು. ಸಾತ್ಯಕಿಯ ಕೊಲೆಗೀಡಾದ ನಮ್ಮ ಯೋಧರು ಪ್ರೇತಗಳಂತೆ ಕೂಗಿಡುತ್ತಿದ್ದರು. ಈ ರೋದನ ಧ್ವನಿಯಿಂದ ರಣಭೂಮಿಯೆಲ್ಲವೂ ತುಂಬಿ ಹೋಯಿತು. ಆ ರಾತ್ರಿಯು ಮತ್ತಷ್ಟು ಭಯಂಕರವಾಯಿತು. ಕೌರವ ಸೈನ್ಯವು ಸಾತ್ವಿಕೆಯ ಕೊಲೆಯನ್ನು ತಡೆಯಲಾರದೆ ಓಡಲಾರಂಭಿಸಿತು. ಆಗ ದುರ್ಯೋಧನನು ತನ್ನ ಸಾರಥಿಯನ್ನು ಕುರಿತು ಸಾತ್ವಿಕೆ ಇದ್ದ ಕಡೆಗೆ ರಥವನ್ನು ಬಿಡುವಂತೆ ಆಜ್ಞಾಪಿಸಿದನು. ರಥವು ಸಾತ್ವಿಕೆ ಇದ್ದ ಕಡೆಗೆ ಬಂದಿತು. ಒಡನೆಯೇ ನಿನ್ನ ಮಗನು ತನ್ನ ಹಸ್ತವೇಗದಿಂದ ಸಾತ್ವಿಕೆಯ ಮೇಲೆ ಎಡಬಿಡದೆ ಬಾಣಗಳನ್ನು ಪ್ರಯೋಗಿಸತೊಡಗಿದನು. ಆಗ ಸಾತ್ವಿಕೆಯು 12 ಬಾಣಗಳನ್ನು ದುರ್ಯೋಧನನ ಮೇಲೆ ಪ್ರಯೋಗಿಸಿದನು. ದುರ್ಯೋಧನನು ಪ್ರತಿಯಾಗಿ 10 ಬಾಣಗಳನ್ನು ಬಿಟ್ಟನು. ಅಲ್ಲಿ ಪಾಂಚಾಲರಿಗೂ ಕೌರವರಿಗೂ ಪ್ರಬಲ ಯುದ್ಧವಾಯಿತು. ಈ ನಡುವೆ ಸಾತ್ವಿಕೆಯು ನಿನ್ನ ಮಗನ ಎದೆಗೆ ಗುರಿಯಿಟ್ಟು ಏಕಕಾಲದಲ್ಲಿ 80 ಬಾಣಗಳನ್ನು ಬಿಟ್ಟನು. ನಿನ್ನ ಮಗನ ರಥಾಶ್ವಗಳನ್ನು, ಸಾರಥಿಯನ್ನು ಕೊಂದು ಕೆಡಹಿದನು. ಕುದುರೆಗಳು ಸತ್ತರು. ನಿನ್ನ ಮಗನು ಅದೇ ರಥದಲ್ಲಿ ಕುಳಿತು ಸಾತ್ವಿಕೆಯ ಮೇಲೆ ತೀಕ್ಷ್ಣ ಬಾಣಗಳನ್ನು ಬಿಡುತ್ತಿದ್ದನು. ನಿನ್ನ ಮಗನು ತನ್ನ ಹಸ್ತವೇಗದಿಂದ ಬಿಟ್ಟ 500 ಬಾಣಗಳನ್ನು ಸಾತ್ವಿಕೆಯು ನಿಮಿಷ ಮಾತ್ರದಲ್ಲಿ ಭಂಗಿಸಿದನು. ಅಲ್ಲದೆ ನಿನ್ನ ಮಗನ ಕೈಯಲ್ಲಿದ್ದ ಬಿಲ್ಲನ್ನು ತುಂಡು ಮಾಡಿದನು. ಧನುಸ್ಸು ಮುರಿದು ವಿರಥನೂ ಆಗಿದ್ದ ನಿನ್ನ ಮಗನು ಸಮೀಪದಲ್ಲಿದ್ದ ಕೃತವರ್ಮನ ರಥವನ್ನೇರಿ ಕುಳಿತು ಹಿಂತಿರುಗಿ ಬಿಟ್ಟನು. ದುರ್ಯೋಧನನು ಯುದ್ಧದಿಂದ ಹಿಂತಿರುಗಿದ ಮೇಲೆ ಸಾತ್ವಿಕೆಯು ನಿನ್ನ ಸೈನ್ಯವನ್ನು ಹೊಡೆದೋಡಿಸಲಾರಂಭಿಸಿದನು. ಇದು ಹೀಗಿರಲು ಲಾಗಿ ಶಕುನಿಯು ಅನೇಕ ಸಹಸ್ರ ರಥ ಗಜ ತುರಗ ಸೈನ್ಯಗಳೊಡನೆ ಅರ್ಜುನನನ್ನು ಎದುರಿಸಿ ವಿವಿಧ ಶಸ್ತ್ರಗಳನ್ನು ಅವನ ಮೇಲೆ ಪ್ರಯೋಗಿಸುತ್ತಿದ್ದನು. ಇನ್ನು ಅನೇಕ ಕ್ಷತ್ರಿಯರು ಅರ್ಜುನನ ಮೇಲೆ ಬಾಣಗಳನ್ನು ಬಿಡುತ್ತಾ ಬಂದರು. ಆದರೇನು, ಅರ್ಜುನನು ತನ್ನ ಬಾಣಗಳಿಂದ ತನಗಿದಿರಾದ ಸೈನ್ಯಗಳನ್ನೆಲ್ಲ ತಡೆಯುತ್ತಾ ಅನೇಕರನ್ನು ಯಮಪುರಿಗೆ ಸಾಗಿಸಿಬಿಟ್ಟನು. ಆಗ ಶಕುನಿಯು ಅರ್ಜುನನ ಮೇಲೆ 106 ಬಾಣಗಳನ್ನು ಪ್ರಯೋಗಿಸಿದನು. ಅರ್ಜುನನು ಅವನ್ನೆಲ್ಲ ತನ್ನ 20 ಬಾಣಗಳಿಂದ ಭೇದಿಸಿ ತನಗಿದಿರಾದ ಧನುರ್ಧಾರಿಗಳು ಒಬ್ಬೊಬ್ಬರನ್ನು 100 ಬಾಣಗಳಿಂದ ಬಲವಾಗಿ ನೋಯಿಸಿದನು. ಆಗ ಅರ್ಜುನನು ದೈತ್ಯರನ್ನು ವಜ್ರಪಾಣಿಯಾದ ದೇವೇಂದ್ರನಂತೆ ನಿನ್ನ ಕಡೆಯ ಯೋಧರನ್ನು ಸಂಹರಿಸಿದ್ದನು. ದೈತ್ಯರನ್ನು ವಜ್ರಪಾಣಿಯಾದ ದೇವೇಂದ್ರನು ಸಂಹರಿಸುವಂತೆ ನಿನ್ನ ಕಡೆಯ ಯೋಧರನ್ನು ಅರ್ಜುನನು ಸಂಹರಿಸುತ್ತಿದ್ದನು. ಆನೆಯ ಸೊಂಡಿಲುಗಳಂತೆ ದುಂಡಗೆ ನೀಡಿದ ಯೋಧರ ತೋಳುಗಳು ಅಲ್ಲಲ್ಲಿ ತುಂಡಾಗಿ 5 ಹೆಡೆಯ ಸರ್ಪಗಳಂತೆ ಕಾಣುತ್ತಿದ್ದಿತು. ಕಿರೀಟ ಕುಂಡಲಗಳೊಡನೆ ತಲೆಗಳು ಉರುಳಾಡುತ್ತಿದ್ದವು. ಹಚ್ಚಿದ ತುಟಿ, ಹೊರಬಿದ್ದ ಕಣ್ಣಾಲೆಗಳು, ಕದಲಿದ ಚೂಡಾಮಣಿಗಳು, ಇವುಗಳೊಡನೆ ಅನೇಕ ರಾಜರ ಶಿರಸ್ಸುಗಳು ಅಲ್ಲಲ್ಲಿ ಬಿದ್ದು ಕಮಲದ ಹೂಗಳನ್ನು ಎರಚಿದಂತೆ ಕಾಣುತ್ತಿದ್ದಿತು. ಹೀಗೆ ಅರ್ಜುನನು ಅದ್ಭುತ ಪರಾಕ್ರಮವನ್ನು ತೋರಿಸಿ ತಿರುಗಿ ಶಕುನಿಗೆ 5 ಬಾಣಗಳನ್ನು, ಉಲೂಕನಿಗೆ 3 ಬಾಣಗಳನ್ನು ಹೊಡೆದನು. ಉಲೂಕನು ಕೋಪದಿಂದ ಮೊದಲಿಗಿಂತಲೂ ಇಮ್ಮಡಿಯಾದ ಪರಾಕ್ರಮದಿಂದ ಅರ್ಜುನನ ಮೇಲೆ ಅನೇಕ ಸಹಸ್ರ ಬಾಣಗಳನ್ನು ಹೊಡೆದನು. ಸಾರಥಿಯಾದ ಕೃಷ್ಣನ ಮೇಲೆಯೂ ಬಾಣಗಳನ್ನು ಬಿಟ್ಟು ದೊಡ್ಡ ಸಿಂಹನಾದವನ್ನು ಮಾಡಿದನು. ಇಷ್ಟರಲ್ಲಿ ಅರ್ಜುನನು ಶಕುನಿಯ ಬಿಲ್ಲನ್ನು ಕತ್ತರಿಸಿ ಅವನ 4 ರಥಾಶ್ವಗಳನ್ನು ಕೊಂದು ಬಿಟ್ಟನು. ಒಡನೆಯೇ ಶಕುನಿಯು ಥಟ್ಟನೆ ತನ್ನ ರಥದಿಂದ ಹಾರಿ ತನ್ನ ಮಗನಾದ ಉಲೂಕನ ರಥದಲ್ಲಿ ಏರಿ ಕುಳಿತನು. ಮಹಾರಥರೆನಿಸಿದ ಆ ತಂದೆ ಮಕ್ಕಳಿಬ್ಬರು ಒಂದೇ ರಥದಲ್ಲಿ ಕುಳಿತು ಅರ್ಜುನನ ಮೇಲೆ ಬಾಣಗಳ ಮಳೆಯನ್ನು ಕರೆದರು. ಆದರೇನು, ಅರ್ಜುನನು ತನ್ನ ಬಾಣಗಳಿಂದ ಅವರಿಬ್ಬರನ್ನು ಬಲವಾಗಿ ನೋಯಿಸಿ ನಿನ್ನ ಸೈನ್ಯವನ್ನೆಲ್ಲ ಬಡಿದೋಡಿಸುತ್ತಿದ್ದನು. ಈ ಕೊಲೆಯನ್ನು ತಡೆಯಲಾರದೆ ನಿನ್ನ ಸೈನ್ಯಗಳು ಬಿರುಗಾಳಿಗೆ ಇದಿರಾದ ಮೇಘಗಳಂತೆ ಚದುರುತ್ತಿದ್ದವು. ಹೀಗೆ ಕೊಲೆಗೀಡಾಗಿ ದಿಕ್ಕು ದಿಕ್ಕುಗಳಿಗೆ ಓಡುತ್ತಿದ್ದ ಆ ಸೈನಿಕರು, ಆ ಸೈನ್ಯದಲ್ಲಿ ಅನೇಕರು ತಮ್ಮ ವಾಹನಗಳನ್ನು ಲಕ್ಷ್ಯ ಮಾಡದೆ ತಾವು ಕಾಲೋಟದಿಂದ ಓಡುತ್ತಿದ್ದರು. ಇನ್ನು ಕೆಲವರು ವಾಹನಗಳನ್ನು ಬಲವಾಗಿ ಓಡಿಸುತ್ತಿದ್ದರು.
ಆ ಭಯಂಕರವಾದ ಕಗ್ಗತ್ತಲೆಯಲ್ಲಿ ಅನೇಕರು ದಾರಿ ತಿಳಿಯದೆ ತತ್ತಳಿಸುತ್ತಿದ್ದರು. ಹೀಗೆ ಕೃಷ್ಣಾರ್ಜುನರಿಬ್ಬರು ಕೌರವ ಯೋಧರನ್ನು ಜಯಿಸಿ ಸಂತೋಷದಿಂದ ಶಂಖಧ್ವನಿಯನ್ನು ಮಾಡಿದರು. ಇನ್ನೊಂದು ಕಡೆ ದೃಷ್ಟದ್ಯುಮ್ನನು 3 ಬಾಣಗಳಿಂದ ದ್ರೋಣನನ್ನು ಬಲವಾಗಿ ಹೊಡೆದು ಒಂದು ಬಾಣದಿಂದ ಅವನ ಧನುಸ್ಸಿನ ನಾಣನ್ನು ಕತ್ತರಿಸಿಬಿಟ್ಟನು. ಮುರಿದ ಧನುಸ್ಸನ್ನು ಬಿಸುಟು ದ್ರೋಣನು ಬೇರೆ ಬಿಲ್ಲನ್ನು ಕೈಗೆತ್ತಿಕೊಂಡು 7 ಬಾಣಗಳನ್ನು ದೃಷ್ಟದ್ಯುಮ್ನನಿಗೂ 5 ಬಾಣಗಳನ್ನು ಅವನ ಸಾರಥಿಗೂ ಹೊಡೆದನು. ಮಹಾರಥನಾದ ದೃಷ್ಟದ್ಯುಮ್ನನು ಪ್ರತಿ ಬಾಣಗಳಿಂದ ಅವುಗಳನ್ನು ನಿವಾರಿಸಿ ಕೌರವ ಸೈನ್ಯವನ್ನು ಕೊಲೆ ಮಾಡುತ್ತಿದ್ದನು. ಆಗ ಯಮಪುರಿಯ ಕಡೆಗೆ ಹೋಗುತ್ತಿರುವ ವೈತರಣಿಯಲ್ಲಿ ಉಭಯ ಸೈನ್ಯಗಳ ನಡುವೆ ದೊಡ್ಡ ರಕ್ತ ನದಿಯು ಹೊರಟಿತು. ಆ ಪ್ರವಾಹದಲ್ಲಿ ಗಜ ತುರಗ ಪದಾತಿಗಳೆಲ್ಲ ನಡುವೆ ತೇಲುತ್ತಿದ್ದವು. ಹೀಗೆ ದೃಷ್ಟದ್ಯುಮ್ನನು ನಿನ್ನ ಸೈನ್ಯವನ್ನು ಸೋಲಿಸಿದ ಮೇಲೆ ಅವನು ಅವನ ತಮ್ಮನಾದ ಶಿಖಂಡಿಯು ಜಯೋತ್ಸಾಹದಿಂದ ಶಂಖಗಳನ್ನುದಿದರು. ಇದರಂತೆಯೇ ನಕುಲ ಸಹದೇವರು, ಸಾತ್ವಿಕೆಯು, ಯುಧಿಷ್ಠಿರನು, ಭೀಮನು, ನಿನ್ನ ಕಡೆಯ ಸಾವಿರಾರು ಮಂದಿ ರಥಿಕರನ್ನು ಜಯಿಸಿ ಕರ್ಣ, ದುರ್ಯೋಧನರು, ದ್ರೋಣ, ಅಶ್ವತ್ಥಾಮರು ಕಣ್ಣಿದಿರಾಗಿ ನೋಡುತ್ತಿರುವಾಗಲೇ ದೊಡ್ಡ ಸಿಂಹನಾದಗಳನ್ನು ಮಾಡಿದರು. ಇದು 172ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.